ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ಮೂರ್ತಿ ಚಾನಲ್. ಸಿಂಪಲ್ ಆಗಿ ಮನೆಯಲ್ಲಿ ಇರುವಂಥ ಮಸಾಲೆಗಳನ್ನು ಬಳಸಿ ಯಾವ ರೀತಿ ಕಬಾಬ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 kg ಚಿಕನ್ಗೆ ಈ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಮೈದಾ, 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ 2 ಸ್ಪೂನ್ ಆಗೋಷ್ಟು ಶುಂಠಿ ಪೇಸ್ಟು, 2 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಪೇಸ್ಟು, 2 ಮಿಕ್ಸ್ ಮಾಡ್ಕೊಂಡಾದರೂ ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. 2 ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ರೆ 4 ಸ್ಪೂನ್ ಆಗೋಷ್ಟು ಕ್ವಾಂಟಿಟಿ ಹಾಕ್ಕೊಳ್ರಿ. ಅದಾದಮೇಲೆ ಗ್ರೀನ್ ಚಿಲ್ಲಿ ಸಾಸು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಕೋದ್ರಿಂದ, ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಚಿಲ್ಲಿ ಪೌಡರು ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಧನಿಯಾ ಪುಡಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋಬೇಕು. ಕರಿಬೇವಿನ ಎಲೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಳ್ಬೇಕು. ಮನೆಯಲ್ಲೇ ಕಬಾಬ್ ಪುಡಿ ಇಲ್ಲದಾಗ ನಾವೇ ಮನೇಲಿ ಸಿಂಪಲಾಗಿ ರೆಡಿ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣು ಹಾಕ್ಕೊಂಡು ಅದರ ರಸನ ಹಿಂಡ್ಕೊಳ್ತಾ ಇದ್ದೀವಿ. ನೋಡಿ, ಒಂದು ಸಣ್ಣ ಸೈಜಿಂದು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 kg ಚಿಕನ್ಗೆ 2 ಮೊಟ್ಟೆ ಸಾಕು. ಯಾಕಂದರೆ ನಿಂಬೆಹಣ್ಣಿನ ಹುಳಿ ಆಲ್ರೆಡಿ ಅದು ಸ್ವಲ್ಪ ನೀರಿರುತ್ತೆ. ಮೊಟ್ಟೆಯಲ್ಲೂ ನೀರಾಗಿರೋದ್ರಿಂದ ತುಂಬ ನೀರು ಹಾಕಬಾರ್ದು. 2 ಮೊಟ್ಟೆ ಕರೆಕ್ಟಾಗಿರುತ್ತೆ. 1 ನಿಂಬೆಹಣ್ಣು, 2 ಮೊಟ್ಟೆ ನೀಟಾಗಿ ಈ ಥರ ಹಾಕ್ಕೊಂಡಾದ್ಮೇಲೆ ಅದನ್ನು ಕೈಯಲ್ಲಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿರಬಾರ್ದು. ಮತ್ತು ಸ್ವಲ್ಪನೂ ಮೊಟ್ಟೆ ಆಗಲಿ ನಿಂಬೆಹಣ್ಣಿನ ರಸ ಆಗಲಿ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ರಿ. ನೋಡಿ, ಈ ಅದಕ್ಕಿರಬೇಕು. ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿರೋಂಥ ಚಿಕನ್ ಪೀಸಸ್ನ ಅದರಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಸಾಲೆ ಚೆನ್ನಾಗಿ ಪೀಸ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ತೀವೋ ಕಬಾಬ್ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. 1 ಅವರು ಅಥವಾ 2 ಅವರು ಮ್ಯಾಗ್ನೇಟ್ ಮಾಡೋಕ್ಕಿಟ್ರೆ ತುಂಬ ಮಸಾಲೆ ಚೆನ್ನಾಗಿ ಫ್ಲೇವರ್ ತಗೊಂಡು ಪೀಸಸ್ಸು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಅರ್ಜೆಂಟ್ ಆದರೆ ಮಾಡ್ಕೋಬೋದು, ಏನು ಇಶ್ಯೂಸ್ ಇಲ್ಲ. 10 ಮಿನಿಟ್ ಬಿಟ್ಟು ನೋಡಿ, ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಪೀಸಸ್ನ ಹಾಕ್ಕೊಳ್ತಾ ಇದ್ದೀವಿ. ಕಬಾಬ್ ಪೀಸಸ್ನ ನೋಡಿ, ಕ್ಲೀನಾಗಿ ಹಾಕಿದ ಸ್ವಲ್ಪ ಹೊತ್ತಿಗೆ ಅದು ಬೆಂದಿದೆ ಅಂತ ತಿಳಿದಾಗ ಮುಗುಚಬೇಕು. ಹಂಗೆ ಡೈರೆಕ್ಟಾಗಿ ಹಾಕಿದ ತಕ್ಷಣ ಮುಗುಚಿದ್ರೆ ಮಸಾಲೆ ಬಾಣಲಿಗೆ ಹಿಡ್ಕೊಬಿಡುತ್ತೆ. ಮಸಾಲೆ ಯಾವುದೇ ರೀತಿ ಬಾಣಲಿಗೆ ಅಂಟ್ಕೋಬಾರ್ದು. ಅಂದರೆ ಸ್ವಲ್ಪ ಬೆಂದ ಮೇಲೆ ಈ ಥರ ಕ್ಲೀನಾಗಿ ಹಾಕ್ಕೋಬೇಕು. ಅದಾದಮೇಲೆ ನೀಟಾಗಿ ಕಬಾಬ್ ಪೀಸಸ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಸ್ಟ್ರೈನರಲ್ಲಿ ಕಲರ್ ನೋಡಿ, ಈ ಥರ ಸ್ವಲ್ಪ ಚೇಂಜ್ ಆಗುತ್ತೆ. ಚೇಂಜ್ ಆಗಿದೆ ಮತ್ತು ಬೆಂದಿದೆ ಅಂದಾಗ ಅದನ್ನು ತೆಗೆದು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೋಬೇಕು. ಮತ್ತು ಕರಿಬೇವಿನ ಎಲೆನ ಗರಿಯಾಗಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಥರ ಕಬಾಬ್ ಸುಡೋವಾಗ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಸಿಂಪಲ್ಲಾಗಿ ಇರುವಂಥ ರೆಸಿಪಿ ಮಾಡಿಕೊಂಡು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.